ನಮಸ್ಕಾರ. ಏನು ಮೊನ್ನೆ ಡೆಲ್ಲಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತಕ್ಕೆ ಅನೇಕ ಜನರು ಮೃತರಾದರು. ಆ ಸಂದರ್ಭದ ಸಂಬಂಧಪಟ್ಟಂತೆ ಮಾಧ್ಯಮದವರು ಕೇಂದ್ರದ ಮಾಜಿ ರೈಲ್ವೆ ಸಚಿವರು ಹಾಗೂ RJD ಮುಖ್ಯಸ್ಥರಾದಂತಹ ಲಾಲು ಪ್ರಸಾದ್ ಯಾದವ್ ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಮಹಾಕುಂಭಮೇಳ ಒಂದು ರೀತಿಯ ನಿಷ್ಪ್ರಯೋಜಕ, ಇದರಿಂದ ಯಾವುದೇ ರೀತಿಯ ಅರ್ಥ ಇದರಲ್ಲಿ ಇಲ್ಲ ಅಂತ ಹೇಳುವ ಒಂದು ಉಡಾಫೆಯ ಉತ್ತರವನ್ನು ನೀಡುವುದರ ಮೂಲಕ ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಹಿಂದೂ ಜನಜಾಗೃತಿ ಸಮಿತಿ ತೀವ್ರವಾಗಿ ನಾವು ಖಂಡಿಸ್ತೇವೆ. ಕಾರಣ, ಸುಮಾರು 144 ವರ್ಷದ ನಂತರ ಇವತ್ತು ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ ನಡೀತಾ ಇದೆ. ಈ ಒಂದು ಕುಂಭಮೇಳದಲ್ಲಿ ದೇಶ ವಿದೇಶದಿಂದ ಸುಮಾರು 50 ಕೋಟಿಗಿಂತ ಹೆಚ್ಚು ಭಕ್ತರು ಇವತ್ತು ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಬಂದು ಪಾವನರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಮಾಜಿ ರೈಲ್ವೆ ಸಚಿವರು ಈ ರೀತಿಯ ಹೇಳಿಕೆಯನ್ನು ನೀಡುವಂಥದ್ದು ಆಕ್ಷೇಪಾರ್ಹ. ಅದಲ್ಲದೆ ತಾವು ಸ್ವತಃ ಕಳೆದ ಅನೇಕ ವರ್ಷಗಳಿಂದ ಜೈಲುವಾಸದಲ್ಲಿದ್ದು ಇವತ್ತು ಬೇಲ್ ಮೇಲೆ ಹೊರಗಿರುವ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಯನ್ನು ನೀಡಿರುವುದಕ್ಕೆ ತೀವ್ರ ಖಂಡನೆಯನ್ನು ಮಾಡ್ತೇವೆ. ಇದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಲಾಲು ಪ್ರಸಾದ್ ಯಾದವ್ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಒತ್ತಾಯಿಸ್ತಾ ಇದ್ದೇವೆ. ನಮಸ್ಕಾರ. ಶರತ್ ಕುಮಾರ್, ಹಿಂದೂ ಜನಜಾಗೃತಿ.